ಅತ್ಯಾಚಾರದ ಆರೋಪಿ ಹಾಗೂ ದೇಶದಿಂದ ತಲೆಮರೆಸಿಕೊಂಡಿರುವಂತಹ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ ಮುಂದುವರಿತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಕಾನೂನು ಕಂಟಕ ಎದುರಾಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಮೂರನೇ ಕೇಸ್ನಲ್ಲಿ ಕಠಿಣ ಸೆಕ್ಷನ್ಗಳಡಿ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ವಿರುದ್ಧ ಐಪಿಸಿ ಸೆಕ್ಷನ್ಗಳು ಬಿಗಿಯಾಗಿದೆ. ಮೇ 8ನೇ ತಾರೀಕು ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತಲ್ಲ, ಅದರಲ್ಲಿ ಕೆಲವು ಸೆಕ್ಷನ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. 376 ಕ್ಲಾಸ್ 2N ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿ ಅನ್ನುವಂತಹ ಒಂದು ಸೆಕ್ಷನ್ ಅನ್ನು ಹಾಕಿದ್ದಾರೆ. ಅಂದರೆ ಪಬ್ಲಿಕ್ ಸರ್ವೆಂಟ್ ಆಗಿದ್ದವರು ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಕ್ಲಾಸ್ ಇದು. ಇನ್ನೊಂದು ಕಡೆಗೆ 354A ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಟ್ಟಂತಹ ಸೆಕ್ಷನ್ ಅನ್ನು ಕೂಡ ಇಟ್ಟಿದ್ದಾರೆ. ಒತ್ತಾಯಪೂರ್ವಕವಾಗಿ ಒತ್ತಡ ಹೇರಿದ್ದಾರೆ, ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದಿದ್ದಾರೆ ಅನ್ನುವಂತಹ ಸೆಕ್ಷನ್. 354B ಬಟ್ಟೆ ಹಿಡಿದು ಎಳೆದಾಡಿದಂತಹ ಆರೋಪ, ಈ ಮೂಲಕ ಮಹಿಳೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಅನ್ನುವಂತಹ ಸೆಕ್ಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. 354C ಖಾಸಗಿ ಚಿತ್ರಗಳ ಸೆರೆ ಹಿಡಿದು ವೀಕ್ಷಣೆ ಹಾಗೂ ಆಕೆಯ ಒಪ್ಪಿಗೆ ಇಲ್ಲದೆ ಅದನ್ನ ವೈರಲ್ ಮಾಡಿರುವಂತಹ ಸೆಕ್ಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ 506 ಪ್ರಕರಣ ಆಚೆ ಬರದೇ ಇರೋ ರೀತಿ, ಕಂಪ್ಲೇಂಟ್ ಕೊಡದೇ ಇರೋ ರೀತಿ ಬೆದರಿಕೆ ಹಾಕುವುದು, ಈ ಸೆಕ್ಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಇದೆಲ್ಲದರ ಬೆನ್ನಲ್ಲೇ ರೇವಣ್ಣ ಅವರ ಮನೆಯಲ್ಲಿ 2ನೇ ಸಲ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಎಸ್ಐಟಿ ಅಧಿಕಾರಿಗಳು ಪಂಚರ ಸಮಕ್ಷಮದಲ್ಲಿ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಸ್ಥಳ ಮಹಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 10 ಜನ ಎಸ್ಐಟಿ ಅಧಿಕಾರಿಗಳ ತಂಡ ವಿಡಿಯೋಗ್ರಫಿ ಮೂಲಕ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಮನೆಯ ಹಾಲ್, ಪಾರ್ಕಿಂಗ್, ಅಡುಗೆ ಮನೆ, ಬಾಲ್ಕನಿಯಲ್ಲಿ ಮಹಜರ್ ಮಾಡಿ ಸಂತ್ರಸ್ತೆಯ ಹೇಳಿಕೆ ಜೊತೆಗೆ ಫೋಟೋ ಹಾಗೂ ವಿಡಿಯೋ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ಎಲ್ಲಿ ಆಕೆಗೆ ದೌರ್ಜನ್ಯ ಆಯಿತು ಅಂತ ಆಕೆ ಸಾಕ್ಷಿ ಸಮೇತ ಹೇಳುವಂತ ಪ್ರಯತ್ನ ಸಾಧ್ಯ ಆದ್ರೆ ಅಲ್ಲಿ ಯಾವುದಾದ್ರೂ ಸಾಕ್ಷಿಗಳನ್ನ ಕಲೆ ಹಾಕೋ ಪ್ರಯತ್ನವನ್ನ ಕೂಡ ಈ ಸ್ಥಳ ಮಹಜರ್ ಪ್ರಕ್ರಿಯೆಯಲ್ಲಿ ಮಾಡಲಾಗುತ್ತೆ. ಇದಕ್ಕೂ ಮುಂಚೆ ಸಂತ್ರಸ್ತೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆ ಹೇಳಿಕೆಯ ಆಧಾರದಲ್ಲಿ ತನಿಖೆ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ.